ಬೆಳಗಿನ ಶುಭೋದಯ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಲ್ಲಪ್ಪ ಟ್ರಕ್ ಡ್ರೈವರ್. ಬೆಳಗ್ಗೆ ರಾತ್ರೆಲ್ಲ ಬಂದು ಬೆಳಗಿನ ಜಾವ ಗಾಡಿ ಆದಷ್ಟು ಒಂದು ರನ್ ಮಾಡ್ತಾಯಿದ್ದೀನಿ. 9-10 ಗಂಟೆ ತನಕ ಗಾಡಿ ಸೈಡ್ ಹಾಕೋ ತನಕ ರನ್ ಮಾಡ್ತೀನಿ. ಆಮೇಲೆ ಮಲ್ಕೊಂಡ್ಬಿಡ್ತೀನಿ ಬೆಳಗಿನ ಜಾವ. ಸಂಜೆ 5 ಗಂಟೆ ಹೊರಡೋಕ್ಕೆ. ಈಗ ಬೆಳಗಿನ ವ್ಯೂ ಪಾಯಿಂಟ್ಗೋಸ್ಕರ ಗಾಡಿ ಓಡಿಸ್ತೀನಿ. ಅದು ಬಿಟ್ಟರೆ ಮತ್ತೆ ಯಾವುದಕ್ಕಲ್ಲ. ಒಂದು 8-9 ಗಂಟೆ ತನಕ ಬಿಸಿಲಿರ್ತದೆ. 10 ಗಂಟೆ ತನಕ ತುಂಬ ಬಿಸಿಲಿರ್ತದೆ. ಮತ್ತೆ ಗಾಡಿ ಸೈಡ್ ಹಾಕ್ಬಿಡ್ತೀನಿ. ಇದೆಲ್ಲ ಬೆಳಗಿನ ವ್ಯೂ ಪಾಯಿಂಟು, ಮಿಸ್ ಮಾಡೋಂಗೇ ಇಲ್ಲ. ನಾನು ಬೆಳಗಿನ ವ್ಯೂ ಪಾಯಿಂಟ್ ಮಿಸ್ ಮಾಡೋಕ್ಕೆ ಹೋಗೋದೇ ಇಲ್ಲ. ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಬೋಲ್ಟು ಲೂಸ್ ಆಗಿತ್ತು, ಒಂದು 3 ಬೋಲ್ಟು. ಈಗ 10 ಗಂಟೆ ಓಪನ್ ಆಗೋ ತನಕ ಕಾದು ಬೋಲ್ಟ್ ಟೈಟ್ ಮಾಡ್ಕೊಂಡು ಹೋಗಿ. ಆ ಲಿಫ್ಟಿಂಗ್ ಟೈರ್ದು ನಟ್ ಬೋಲ್ಟ್ ನೈಟೆಲ್ಲ ಬಂದಿದ್ದೀನಲ್ಲ, ಹಂಗೆ ಬೋಲ್ಟು ಇದಾಗಿದೆ, ಲೂಸ್ ಆಗಿತ್ತು ಹೊರದೆ. ರಾಜಸ್ಥಾನಲ್ಲಿ ದಾಲ್ ಬಟ್ಟಿ ಮಾಡಿದ್ದೀನಿ. ಹೆಂಗೆ ಅಂತ ತಿಂದು ತೋರಿಸ್ತಿದ್ದೆ. ಈಗ ದಾಲ್ ಕೊಡ್ತಾರೆ ನೋಡಿ. ಇದನ್ನು 2 ಮಿಕ್ಸ್ ಮಾಡಿ ತಿನ್ನಬೇಕು. ಇನ್ನು ಎಕ್ಸಾಕ್ಟ್ ಆಗಿ 280 ಕಿಲೋಮೀಟರ್ ಇದೆ ಜೋಧ್ಪುರ್ಗೆ. ಬೆಳಗಿನ ಜಾವ ಒಂದು 2-3 ಗಂಟೆ ಒಳಗೆ ರೀಚ್ ಆಗ್ತೀನಿ. 3 ಗಂಟೆ ಅಲ್ಲ, 5-6 ಗಂಟೆ ರೀಚ್ ಆದ್ರೂ ಪರವಾಗಿಲ್ಲ. ಆಯ್ತು, ಈಗ ದಿನಗಳಲ್ಲ. ಬಾಂಬೆಯಿಂದ ಇಲ್ಲಿ ಬರೋಕೆ ಆಯ್ತಲ್ಲ 3 ದಿನ 1000 ಕಿಲೋಮೀಟರ್. ಯಾಕಂದರೆ ಇದನ್ನು ಡೇ ಅಲ್ಲಿ ಗಾಡಿ ರನ್ ಮಾಡೋಕ್ಕಾಗಲ್ಲ ಅಂತ ಅನ್ಕೋಬೇಡಿ. ಗಾಡಿಯಲ್ಲಿ ಟೈರ್ಗಳು 16 ಟೈರಲ್ಲಿ 8 ಹೊಸತ್ತು ಅಂದರೆ 8 ಹಳೆದು, ಸೆಕೆಂಡ್ ಹ್ಯಾಂಡು, ಹಂಗೆ ಟೈರ್ಗಳಿದ್ದಾವೆ. ಎಲ್ಲ ಟೈರ್ಗಳು ಒಂದೊಂದು ಟೈರ್ ಇದ್ದು ಎಕ್ಸ್ಪೈರಿ ಮುಗಿಗೆ ಬಂತು. ಈಗ ನಾವು ಒರಿಸ್ಸಕ್ಕೆ ಹೋಗಿ ಬಂದೆ, 3 ಟೈರ್ದು ಎಕ್ಸ್ಪೈರಿ ಮುಗಿತು ಲಾಸ್ಟ್. ಈ ಟ್ರಿಪ್ಪಲ್ಲಿ ಬರುವಾಗಲೇ ಇನ್ನೂ ರಾಜಸ್ಥಾನ ರೀಚ್ ಆಗಿಲ್ಲ. 3 ಟೈರ್ ಹೊಡೆದಿದ್ದಾವೆ, 4 ಟೈರ್ ಹೊಸದಾಗಿದ್ದಾವೆ. ಇನ್ನೂ 1-2 ಟೈರ್ ಹಾಕಕ್ಕೆ ಸಿಗ್ಬೋದು. 8 ಇದ್ದು 10 ಆಗ್ಬೋದು ಹೊಸ ಟೈರ್ಗಳು. 10-12 ಟೈರ್ ಹೊಸ ಟೈರ್ಗಳು ಮತ್ತು 4 ಟೈರ್ ನಾರ್ಮಲ್ ಟೈರ್ ಆದರೆ ಒಳ್ಳೆ ರನ್ ಮಾಡ್ಬೋದು. ಬೆಳಗ್ಗೆ ಟ್ರಿಪ್ ಬೇಗ ಆಗುತ್ತೆ, ಇವ್ರಿಗೆ ಗೊತ್ತಾಗಲ್ಲ ಹೇಳಿದ್ರೆ. ಇಲ್ಲ ಅಂದರೆ ಹಳೆ ಟೈರಲ್ಲಿ ರನ್ ಮಾಡಕ್ಕೆ ಹೋದ್ರೆ ಮೋಸಮ್ ಕಟ್ಟಾಗ್ಬಿಡುತ್ತೆ. ಮೋಸಮ್ ಕಟ್ಟಾಗುತ್ತೆ. ಮತ್ತೆ ಅಷ್ಟೇ ಪಿಕಪ್ ಇದೆ, ಮಾತ್ರ ಒಳ್ಳೆ ಪಿಕಪ್ ಇದೆ. ಹಂಗೆ ಡೀಸೆಲ್ ಕುಡಿಯುತ್ತೆ ಪಿಕಪ್ ಇದ್ದಂಗೆ. ನೈಟ್ ಆದಷ್ಟು ರನ್ ಮಾಡೋದು, ಡೇ ಮಾಡೋಕ್ಕಾಗಲ್ಲ. ಅದೇ ನನಗೆ ಡೇ ರೆಸ್ಟ್ ಬೆಳಗ್ಗೆ ಜಾವದಲ್ಲಿ ಬಿಸಿಲಿಗೆ ನಿದ್ದೆನ ಬರೋಲ್ಲ. ಅದೊಂದು ಮೈಂಡ್ ಅಪ್ಸೆಟ್ ಆಗುತ್ತೆ.
ಬಿಟ್ರೆ ಮತ್ತೇನಿಲ್ಲ. ಅದು ಸಂಭಾಜಿ ಅಂತ ಹಿಂದೆ 8 ಕಿಲೋಮೀಟರ್ ರೈಟ್ ಹೊಡಿಬೇಕು. ಮೋಸಮ್ ಕಟ್ ಆಗ್ಬಿಡುತ್ತೆ ಒಮ್ಮೊಮ್ಮೆ. ಈಗ ಅಪ್ಪಲ್ಲಿದ್ದಾನೆ ಆ್ಯಕ್ಚುಲಿ, ಫುಲ್ ಅಪ್ ಇದು. ಒಮ್ಮೊಮ್ಮೆ ಮೋಸಮ್ ಕಟ್ ಆಗುತ್ತೆ, ಒಮ್ಮೆ ಮೋಸಮ್ ಕಟ್ ಆಗುತ್ತೆ. ಗಾಡಿ ಇರಬಾರ್ದು, ಹಿಂದೆ ಮುಂದೆ ಗಾಡಿ ಇದ್ರೆ ಮೋಸಮ್ ಕಟ್ ಆಗುತ್ತೆ. ಹಿಂದೆ ಮುಂದೆ ಗಾಡಿ ಇದ್ರೆ ಮೋಸಮ್ ಕಟ್ ಆಗುತ್ತೆ. ಅಲ್ಲ ಹೋಗ್ತದೆ, ಥರ್ಡಲ್ಲಿ ಹೋಗ್ತಾ ಇರುತ್ತೆ. ಜೋಧ್ಪುರಲ್ಲಿ ಇದ್ದೀನಿ. ಇದು ಯಾವ ಟೆಂಪಲ್ ಅಂತ ಗೊತ್ತಾಗಿಲ್ಲ. ಚೆನ್ನಾಗಿದೆ, ಹೊಸ ಟೆಂಪಲ್ ಅನ್ಸುತ್ತೆ, ಆಂಜನೇಯದು. ಏನು ಗೊತ್ತಾ, ಸ್ವಾಮಿ ಇಂದ್ರಾಯಣ ಹತ್ತಿರದ ಮಂದಿರ ಜೋಧ್ಪುರ್. ಎಲ್ಲ ಗುಡ್ಡ ಗಿಡ್ಡ ಎಲ್ಲ ಕಡದು ಬಿಸಾಕಿರಲ್ಲ ಅದು. ಟ್ರೈನಲ್ಲಿ ಬಂದಿದ್ದಕ್ಕೆ ಇವತ್ತಿಗೆ 8 ದಿನ ಆಯ್ತು. ಸುರತ್ಕಲ್ಲಲ್ಲಿ 1 ದಿನ ಆಲ್ಟ್, ಮತ್ತೆ ಇನ್ನೊಂದು 2 ದಿನ ರನ್ನಿಂಗ್, 1 ದಿನ ಟೈರ್ಗೆ, ಇನ್ನೊಂದು ದಿನ ಟೈರ್ಗೆ, 2 ದಿನ ರನ್ನಿಂಗ್, 1 ದಿನ ಸ್ಟಾಪು. ಈಗ ಇದು ಗಾಡಿ ಖಾಲಿ ಮಾಡಿ ರೋಡ್ ಎಲ್ಲಿಗೆ ಮಾಡ್ತಾರೆ ಅಂತ ಕೇಳಬೇಕು. ರಿಟರ್ನ್ ಮಂಗಳೂರ ಇಲ್ಲ ಆ ಕಡೆ ಮೇಲೆ ಹಿಮಾಚಲ ಕಳಿಸ್ತಾರೆ ನೋಡ್ಬೇಕು. ಟೈರ್ ಇದೆ, ಆದರೆ ಎಲ್ಲ ಟೈರ್ಗಳು ಕಂಡೀಷನಲ್ಲಿ ಇರುವಂಥದ್ದು ಯಾವುದಿಲ್ಲ ಹೊಸ ಮಾತು. ಫೈನಲಿ ಅಲ್ಲಿ ಪಾಯಿಂಟಿಗೆ ಬಂದೇವು ಸ್ನೇಹಿತರೆ. 5 ಕಿಲೋಮೀಟ್ರ್ ಇದೆ ಇಲ್ಲಿಂದ ರೈಟ್. ಗಾಡಿನ ಪಾಯಿಂಟಿಗೆ ತಂದು ನಿಲ್ಲಿಸಿದ್ದೀನಿ ಸ್ನೇಹಿತರೆ. ನೋಡಿ, ಇದೇ ಪಾಯಿಂಟ್. ಈಗ ನಂದು ಡಾಮರ್ದು ಲೋಡು ಇಲ್ಲಿಗೆ ಕಂಪ್ಲೀಟ್, ರಾಜಸ್ಥಾನದ್ದು. ಇನ್ನು ಲೋಡ್ ಎಲ್ಲಿಗೆ ಮಾಡ್ತಾರ ಅಂತೇಳಿ ನೋಡ್ತೇನೆ ನನ್ನ ಮುಂದಿನ ವಿಡಿಯೋದಲ್ಲಿ. ಗಾಡಿ ಖಾಲಿ ಆಗ್ತದೆ ನೋಡಿ.